ಬೇವು ಬೆಲ್ಲ ಈ ಯುಗಾದಿ ಹಬ್ಬದ ವಿಶೇಷ ಅಂದರೆ ಬೇವು ಬೆಲ್ಲ ಎರಡೂ ಸಮಾನವಾಗಿ ತಗೋಬೇಕು ಜೀವನದಲ್ಲಿ. ಅಂದರೆ ಸಿಹಿ ಕಹಿ ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ತಗೋಬೇಕು ಅಂತ ಸೂಚಿಸುವ ಈ ಹಬ್ಬದ ವಿಶೇಷತೆ. ನಮಸ್ಕಾರ ಎಲ್ರಿಗೂ, ನನ್ನ ಕುಟುಂಬದ ಸದಸ್ಯರೆಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ, ನೀವು ಚೆನ್ನಾಗಿದ್ದೇ ಇರ್ತೀರನ್ನ ನನ್ನ ಭಾವನೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನೋಡಿ, ಬೇವಿನ ಹೂವನ್ನ ತಗೊಂಡು ನಾನು ಬೇವು ಮಾಡ್ತಾಯಿದ್ದೀನಿ, ಬೇವಿನ ಪಾನಕ. ಇದರಲ್ಲಿ ಈ ಹೂವಿನ ದಳಗಳನ್ನು ತಗೋತೀನಿ. ಈ ಥರ ನೋಡ್ರಿ, ಕ್ಲೀನ್ ಮಾಡಿಕೊಂಡು ತಗೋಬೇಕು. ಕರ್ಬೂಜ ಕೂಡ ತೊಗೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ಎಲ್ಲ ಹೇಳ್ತೀನಿ. ಈ ಕರ್ಬೂಜ ಕಟ್ ಮಾಡೋಕ್ಕೆ ಒಂದೇ ಕೈಯಿಂದ ಆಗ್ತಿರಲಿಲ್ಲ. ನಾನು ಆಮೇಲೆ ನೋಡಿ ಈ ಥರ ರೌಂಡಾಗಿ ತೊಗೋಬೇಕು. ಇದನ್ನು ನಾನು ಮುಂದೆ ಹೆಂಗೆ ಯೂಸ್ ಮಾಡ್ತೀನಿ ಅಂತ ನೋಡಿರಿ ನೀವು. ಇದು ಕೂಡ ಬೌಲ್ ಥರ ಮಾಡ್ಕೊಂಡಿದ್ದೀನಲ್ಲ, ಅದು ಹೆಂಗೆ ಯೂಸ್ ಮಾಡೋದಂತ ನೋಡಿ. ಪುಟಾಣಿ, ಸೊಂಪು, ಬೇವು ಮತ್ತು ಮಾವಿನಕಾಯಿದು ತೊಳಿ, ಕರ್ಬೂಜ, ಪುಟಾಣಿ ಎಲ್ಲವನ್ನು ತಗೊಂಡು ನೆನೆಸಿಟ್ಕೊಂಡಿದ್ನಲ್ಲ ನೋಡಿ, ಬೆಲ್ಲನ ನಾನು ಕರಗಿಸ್ಕೊಂಡಿದ್ದೀನಿ. ಅದಕ್ಕೆ ಇವೆಲ್ಲ ಪದಾರ್ಥಗಳನ್ನು ಹಾಕೋತೀನಿ. ಹುಣಸಿ ರಸ ಬೇವು ಮಾಡೋದು ತುಂಬ ಈಸಿ ಇದೆ, ಆರಾಮಾಗಿ ನೀವು ಮಾಡ್ಕೊಂಡು ಕುಡಿಬೋದು. ಬೆಲ್ಲ, ಹುಣಸಿ ರಸ. ಈ ಬೇವು ಮಾಡೋ ಉದ್ದೇಶ ನೋಡಿ, ದೇಹಕ್ಕೆ ತಂಪಾಗಿಸಬೇಕು. ಇದು ಬಿಸಿಲುಗಾಲದಲ್ಲಿ ಬರೋ ಈ ಹಬ್ಬ, ಹೊಸ ವರ್ಷ ಇದು ಹೊಸದಾಗಿ ಎಲ್ಲ ಚಿಗುರಿರೋ ಸ್ವಲ್ಪ ಈ ಜೀವನ ಎಲ್ರದ್ದು ಒಳ್ಳೆಯದಾಗಲಿ, ಹೊಸದಾಗಿ ರೂಪಿಸ್ಲಿ ಅನ್ನೋ ಉದ್ದೇಶದಿಂದ ಹೊಸ ವರ್ಷ ಇದು ಆಚರಣೆ ಮಾಡ್ತಾರೆ. ಇದಕ್ಕೆ ನಾನು ಹುಣಸೆ ಹಣ್ಣಿನ ರಸ ಕೂಡ ಹಾಕೋತೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲದ ರಸ ಒಂದೊಂದಾಗಿ ಸೇರಿಸ್ಕೋತೀನಿ ನೋಡ್ರಿ. ಅಜ್ವೇನು, ಪುಟಾಣಿ, ಇದು ನೋಡ್ರಿ, ಆಮೇಲೆ ಇದು ಮಾವಿನಕಾಯಿದು ಸಣ್ಣದಾಗಿ ಹೆರ್ಚ್ಕೊಂಡಿದ್ದೀನಿ. ಎಲ್ಲ ಒಂದೊಂದಾಗಿ ಸೇರಿಸ್ಕೋಬೇಕು ಇದರಲ್ಲಿ. ಆಮೇಲೆ ಒಂದೊಂದಾಗಿ ಇದು ಸೊಂಪು ಕೂಡ ಹಾಕ್ತೀನಿ ನೋಡ್ರಿ. ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸಿದ್ದೀನಲ್ಲ, ಎಲ್ಲ ಒಂದೊಂದಾಗಿ ಎಲ್ಲ ಹಾಕೋಬೇಕು. ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದು ಕರ್ಬೂಜ, ಸಣ್ಣದಾಗಿ ಹೆರ್ಚ್ಕೊಂಡ ಕರ್ಬೂಜ. ಅದು ನೀವು ಎಷ್ಟಾದರೂ ಹಾಕ್ಕೋಬೋದು. ಇದೇನು ಒಳ್ಳೇದಿದೆ, ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಎಲ್ಲವನ್ನ ಹಾಕೋಬೇಕು. ದ್ರಾಕ್ಷಿ ಎಲ್ಲ ಫ್ರೂಟ್ಸನ್ನ ಹಾಕ್ತಾರೆ. ನಾನು ಇಷ್ಟೊಂದು ಮಾತ್ರ ಹಾಕಿದ್ದೀನಿ, ಜಾಸ್ತಿ ಫ್ರೂಟ್ಸನ್ನು ಹಾಕಿಲ್ಲ. ಎರಡು ಫ್ರೂಟ್ಸ್ ಅಷ್ಟೇ ಹಾಕಿರೋದು. ಹೂವಿನಲ್ಲೂ ಕೂಡ ಹೂವಿನ ದಳಗಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದು ನೋಡ್ರಿ ಹೆಂಗೆ ಬಂದಿದೆ. ಇದೆಲ್ಲ ಮಿಕ್ಸ್ ಮಾಡಿ ಕುಡಿಬೇಕಾದ್ರೆ ನೋಡ್ರಿ, ಎಷ್ಟು ಕುಡಿದ್ರೂ ಸಾಕಾಗಲ್ಲ, ಊಟನೇ ಬೇಡ, ಇದು ಪಾನಕನೇ ಕುಡ್ಕೊಂಡಿರೋಣ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರ್ತದೆ ಇದು. ನೀವು ಬಿಳಿ ಬೆಲ್ಲ ಬೇಕಾದ್ರೆ ತೊಗೋಬೋದು. ನಾನು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಕರಿ ಬೆಲ್ಲ ಇದ್ದರೂ ಚಿಂತೆ ಇಲ್ಲ, ಹೆಲ್ತಿಗೆ ಒಳ್ಳೆಯದು ಅಂದ್ಕೊಂಡು ಕರಿ ಬೆಲ್ಲನೇ ಯೂಸ್ ಮಾಡಿದ್ದೀನಿ. ನೋಡ್ರಿ, ಇಷ್ಟು ಸೂಪರಾಗಿ ಬಂದಿದೆ. ಮಿಕ್ಸಿ ಮಾಡಲ್ಲ, ನನಗಂತೂ ಬಹಳ ಇಷ್ಟ ಆಗಿದೆ. ಇದು ಕುಡ್ದಿದ್ದೀನಿ, ಭಾಳ ರುಚಿಯಾಗ್ಯದ. ನಿಮಗೆ ಹೆಂಗೆ ಅನಿಸ್ತದೆ ಇದೇ ರೀತಿ ನೀವು ಮಾಡ್ಕೊಂಡು ಕುಡ್ದು ನೋಡ್ರಿ, ಇನ್ನೂ ಕುಡಿತೀರಾ. ಯುಗಾದಿ ಹಬ್ಬನ ಆಚರಿಸ್ರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ನೋಡ್ರಿ, ಈ ಪಾನಕನ ನಾನು ಇದು ಏನು ಕರ್ಬೂಜ ತೊಗೊಂಡಿದ್ದೆನಲ್ಲ, ಅದನ್ನು ನೀಟಾಗಿ ತಕ್ಕೊಂಡಿದ್ದೀನಿ. ಇದರಲ್ಲಿ ಸರ್ವ್ ಮಾಡ್ತೀನಿ. ಇದರಲ್ಲಿ ಕೂಡ ಕುಡಿಯೋದ್ರಿಂದ ನಿಮಗೆ ಚೆಂದ ಕಾಣಿಸ್ತದ, ಟೇಸ್ಟು ಇರ್ತದೆ, ಚೇಂಜಾಗಿರ್ತದೆ. ಆಮೇಲೆ ಈ ಗ್ಲಾಸಲ್ಲಿ ಕೂಡ ಸರ್ವ್ ಮಾಡ್ಕೊತೀನಿ. ಆರೋಗ್ಯಕ್ಕೆ ತಂಪು ಈ ಬೇವು. ಇದು ಬೇಸಿಗೆ ಕಾಲದಲ್ಲಿ ಹಬ್ಬ ಬರೋದ್ರಿಂದ ಈ ಪಾನಕ ಮಾಡಿ ಕುಡಿಯೋದಕ್ಕೆ ಭಾಳ ಟೇಸ್ಟಾಗಿರ್ತದೆ, ಮತ್ತು ಆರೋಗ್ಯಕ್ಕೆ ತಂಪು ಕೂಡ ಇರ್ತದೆ.
ನೋಡ್ರಿ ಈ ಥರ ಬಳಸ್ಕೊಂಡು ತಿನ್ನಿರಿ, ಮಜಾ ಇರ್ತದೆ. ನೀವು ಒಂದ್ಸಲ ಹಿಂಗೆ ಮಾಡ್ಕೊಂಡು ಕುಡೀರಿ, ಚೇಂಜು ಇರ್ತದ, ಟೇಸ್ಟು ಇರ್ತದ. ಇದು ಹಬ್ಬ ಮಾಡಿರೋದು ಉದ್ದೇಶನೇ ತಂಪು, ಹೊಸದು ಎಲ್ಲ ಎಲೆ ಚಿಗುರ್ತಾವಲ್ಲ ಹೊಸದಾಗಿ, ಹಾಗಾಗಿ ಹೊಸ ಚಿಗುರು ಏನು ಬಂದಿರ್ತದ ಅದನ್ನು ಸವಿಯೋ ಸಲುವಾಗಿ ಬಂದಿರ್ತದೆ ಇದು. ನೋಡ್ರಿ ಈ ಥರ ಪಾನಕನ ಮಾಡಿಕೊಂಡು ಕುಡೀರಿ. ಬೇಸಿಗೆ ಕಾಲದ ತಂಪು ಪಾನೀಯ ಮತ್ತು ಹಬ್ಬದ ವಿಶೇಷ ಬೇವು ಬೆಲ್ಲ. ಈ ಬೇವು ಬೆಲ್ಲನ ಸವಿಯಿರಿ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಪಾನಕ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೋಡ್ರಿ ಈ ಥರ ಮಾಡ್ಕೊಂಡು ಕುಡೀರಿ.